ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇನ್ನೊಂದು ಸಖತ್ತಾಗಿರೋದು ವಿಡಿಯೋ ಹಾಕಿದ್ದೀನಿ. ಆ ವಿಡಿಯೋ ನೋಡ್ರಿ. ಆ ವಿಡಿಯೋ ಏನು ಅನ್ಸುತ್ತೆ ನಿಮ್ಗೆ ನೋಡಿ ಹೇಳ್ರಿ. ಈ ವಿಡಿಯೋದಲ್ಲಿ ನೋಡ್ರಿ, ನಾವು ಅಂದ್ಕೊಂಡಿದ್ದೋ ಎರೆಹುಳ ಅಂದ್ಕೊಂಡಿದ್ದು ಚೂರು ಗೊತ್ತಾಗ್ತಿಲ್ಲ ನನಗೆ. ಒಂದು ಕಾಳಿಂಗ್ ಸರ್ಪನ ಎರೆಹುಳ ಅಂದ್ಕೊಂಡ್ಬಿಟ್ಟು ಇದೇನು ಮಾಡ್ತೀಯ ನೋಡ್ರಿ ಇವನು ನನ್ನ ಮಗ. ಆ ವಿಡಿಯೋ ಅಂದರೆ ಏನೇನೋ ಮಾಡ್ಕೊಂಡು ಅಲ್ಲಿ ನೋಡಿ ಕೋಲಿಂದ ಎಲ್ಲ ಹೊಡ್ಕೊಂಡಿತ್ತು ಇಂಥ ನನ್ನ ಮಕ್ಳಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಏನೋ ನಿಮಗೇನು ಅನ್ಸತ್ತೆ ನೋಡ್ಬಿಟ್ಟು ಕಮೆಂಟ್ ಮಾಡಿ. ಈ ಯಾಕೋಸ್ಕರ ವಿಡಿಯೋ ಮಾಡ್ತಿದ್ದೀನಂದ್ರೆ ಪೂರ್ತಿ ವಿಡಿಯೋ ನೋಡ್ರಿ. ಸುಮಾರು ಒಂದೂವರೆ ಅಡಿ ಒಂದು ಅಡಿ ನಾಗರಾವು ಏನಾಗಿದೆ ಅಂದರೆ ಕಟ್ಟೆ ಒಳಗಡೆ ಸಿಗಾಕೊಂಡಿತ್ತು. ತಾವಿದು ಪೂರ್ತಿ ಕಟ್ಟೆ ಹೊಡಿಬೇಕಾಗಿದೆ. ಪೂರ್ತಿ ಕಟ್ಟೆ ಹೊಡೆದು ಅವನ್ನ ರೆಸ್ಕ್ಯೂ ಮಾಡಿದ್ದೀವಿ. ನಮ್ಮ ಅಣ್ಣ ರಣ, ನಿಮ್ಮ ಹೆಸರು ಕೃಷ್ಣಪ್ಪ. ಬಿಟ್ಟಿದ್ದು ಏನಾಗಿದೆ ಅಂದರೆ ಏನೋ ಸೈಡಲ್ಲಿ ಸಂಧಿ ಇತ್ತು, ಗೌಡೆ ಸಂಧಿಯಲ್ಲಿ ಸಂಧಿ ಇತ್ತಲ್ಲ, ಅದಕ್ಕೋಸ್ಕರ ಸಂಧಿಯಿಂದಾನೇ ಒಳಗಡೆ ಬಂದಿದ್ದೀವಿ ನಾವು. ತುಂಬ ವಿಷಾಕಾರಿ ಅವು. ಸ್ವಲ್ಪ ಜೋಪಾನಾಗಿರ್ಬೇಕು. ಯಾಕಂದರೆ ಕೆಲವು ಇಲ್ಲಿ ಗಲೀಜು ಇಟ್ಕೊಳ್ಳೋದು, ಇಡ್ಕೆ ಕಲ್ಲು ಅವೆಲ್ಲ ಏನು ಇಡೋಕೆ ಹೋಗ್ಬಿಡ್ರಿ, ನಿಮಗೆ ತೊಂದರೆ. ಕಲ್ಲು ಇದೆಲ್ಲ ಇಟ್ರೆ ನಿಮಗೆ ತೊಂದರೆ. ಏನಾಗಿದೆ ಅದು ಗೋಡೆ ಸಂದಿಲ್ ಜಾಗ ಸಿಕ್ತಂತ ಹಿಂಗೆ ಬಂದಿದೆ. ನಾವು ಸ್ವಲ್ಪ ಹೊತ್ತು ಬಿಡ್ತಿದ್ರೆ ಹೊರಗಡೆ ಬಂದು ಮನೇಲಿ ಬಂದು ಸೇರ್ಕೊಳ್ಳೋದು ಅವೆಲ್ಲ ಚಾನ್ಸಸ್ ಇರುತ್ತೆ. ಅವು ನೋಡಿ, ನಾಗರಾವು ಕೆರೆ ಹಾವು ನೀರಾವಲ್ಲ. ಇದು ನಾಗರಾವು ವಿಷ ಇರುತ್ತೆ. ಕೆರೆ ಹಾವು ನೀರಾವಲ್ಲಿ ವಿಷ ಇರಲ್ಲ. ಇವಾಗೆಲ್ಲ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಕಾಮನ್ ಹಾವುಗಳಂದ್ರೆ. ಹೊಡೆಯೋದು ಪಡೆಯೋದು ಮಾಡಕ್ ಹೋಗ್ಬಿಡ್ರಿ ಹಾವುಗಳಿಗೆ. ಯಾಕೆ ಗೊತ್ತಾ, ಹೊಡೆದ್ಬಿಟ್ಟು ಪಾಪ ಅದ್ರದ್ದು ಪಾಪ ಯಾಕೆ ತೊಗೊಳ್ತೀರಾ? ಹೆಂಗ್ ಆವಿಡ ಬಂದ್ರೆ ಆವಿಡ ಬಂದ್ಬಿಟ್ರೆ 40-60 ಸೈಡ್ ಕೇಳ್ತಾರ ನಿಮ್ಮ ಹತ್ರ. ಕೇಳೋದೇನು ಅವ್ರದ್ದೇನಿದೆ ಚಾಯ್ಸ್ ಅಷ್ಟೇ ಕೇಳೋದು. 40-60 ಸೈಡ್ ಕೇಳೋದು ಯಾರು ಏನಂದ್ರೆ ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ಅನ್ನೋದು ತುಂಬ ಚೆನ್ನಾಗಿದ್ರೆ ಒಂದು ಲೈಕ್, ಒಂದು ಫಾಲೋ, ಒಂದು ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಚೆನ್ನಾಗಿರೋದು ಅಪ್ಡೇಟ್ ಕೊಡ್ತೀನಿ.